ವಿಜಯನಗರದ ಕೊಟ್ಟೂರಿನಲ್ಲಿ ಒಂದೇ ಕುಟುಂಬದ ಮೂವರ ಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ತ್ರಿವಳಿ ಕೊಲೆಯನ್ನ ಮಾಡಿ ಕಿರಾತಕ ಅಕ್ಷಯ್ ಪರಾರಿಯಾಗ್ಬಿಟ್ಟಿದ್ದ. ನಂತರ ತಗಲಾಕೊಳ್ತಾನೆ. ಆದ್ರೆ ಆತ ಕೊಂದಿದ್ದು ಮೂವರನ್ನಲ್ಲ, ನಾಲ್ವರನ್ನ ಅನ್ನೋದು ವಿಚಾರಣೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ತಂಗಿ ಮೇಲೆ ಹಗೆ ಸಾಧಿಸಿ 4 ಜೀವವನ್ನ ಅಕ್ಷಯ್ ಬಲಿ ಪಡೆದಿದ್ದ. ಅಪ್ರಾಪ್ತಿ ತಂಗಿ ಗರ್ಭಿಣಿಯಾದ್ಲು ಅನ್ನುವಂಥ ಕಾರಣಕ್ಕಾಗಿ ಅಕ್ಷಯ್ ಈ ರೀತಿ ಅಟ್ಟಹಾಸವನ್ನ ಮಾಡಿತು. ಕೊಲೆ ಮಾಡುವಂತಹ ಟೈಮ್ನಲ್ಲೂ ಒಬ್ಬರಿಗೆ ಗೊತ್ತಾಗದಂತೆ ಮತ್ತೊಬ್ಬರನ್ನ ಕೊಲೆ ಮಾಡುವಂತಹ ಕೆಲಸವನ್ನ ಈ ಅಕ್ಷಯ್ ಕುಮಾರ್ ಮಾಡಿದ್ದ. ಒಬ್ಬೊಬ್ಬರನ್ನ ಕೊಂದ ನಂತರವೂ ಕೂಡ ಸ್ನಾನ ಮಾಡಿದ್ದಂತೆ ಈ ಪಾಪಿ. ಅಕ್ಷಯ್ಗೆ ಕೊಲೆ ಸತ್ಯವನ್ನ ಮುಚ್ಚಿಡೋಕೆ ಸೋದರ ಮಾವ ಸಾಥನ್ನ ಕೊಟ್ಟಿದ್ರು ಅನ್ನುವಂತಹ ವಿಚಾರವೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಶವಗಳನ್ನ ಮನೆಯಲ್ಲೇ ಹೂತು ಹಾಕು ಅಂತ ಹೇಳಿ ಸೋದರ ಮಾವ ವಸಂತ ಐಡಿಯಾ ಕೊಟ್ಟನಂತೆ. ಆ ಐಡಿಯಾನ ಪರಿಗಣಿಸಿ ಮನೆ ಒಳಗಡೆನೆ ಗುಂಡಿ ತೋಡಿ ಮೂವರನ್ನೂ ಕೂಡ ತನ್ನ ಒಡ ಹುಟ್ಟಿದ ತಂಗಿ ಹಾಗೆ ತಂದೆ ತಾಯಿ 3 ಜನನು ಮನೆಯಲ್ಲೇ ಹೂತು ಹಾಕುವಂತಹ ಕೆಲಸವನ್ನ ಈ ಆರೋಪಿ ಮಾಡಿದ್ದ, ಅಕ್ಷಯ್ ಮಾಡಿದ್ದ. ಆದ್ರೆ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಈಗ ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇವೆ. ಆ ಸತ್ಯಗಳು ನಿಜಕ್ಕೂ ಭಯಾನಕವಾಗಿವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ರಿವೀಲ್ ಆಗಿರುವಂತಹ ವಿಚಾರಗಳು ಏನೇನು? ಓದನ್ನ ಅರ್ಧಕ್ಕೆ ನಿಲ್ಲಿಸಿ ತಂದೆ ಜೊತೆ ಕೆಲಸ ಮಾಡ್ತಾ ಇದ್ದಂತೆ ಅಕ್ಷಯ್. ಆದ್ರೆ ಈ ಟೈಮ್ನಲ್ಲಿ ಅಕ್ಷಯ್ನ ಸಹೋದರಿ ಅನ್ಯ ಸಮುದಾಯದ ಯುವಕನನ್ನ ಪ್ರೀತಿಸ್ತಾ ಇದ್ಲು. 4 ತಿಂಗಳ ಹಿಂದೆ ತಂಗಿ ಅಮೃತಾಳ ಮೊಬೈಲ್ನ ಪರಿಶೀಲನೆ ಮಾಡಿದ್ದಂತೆ ಅಣ್ಣ ಅಕ್ಷಯ್. PUC ಓದ್ತಾ ಇದ್ದಂಥ ಅಮೃತ ಯಾರೋ ಒಬ್ಬ ಯುವಕನಿಗೆ ಮೆಸೇಜ್ ಮಾಡಿದ್ದು ಆ ಸಂದರ್ಭದಲ್ಲಿ ಈತನ ಕಣ್ಣಿಗೆ ಬಿದ್ದಿದೆ. ತಂಗಿ ಮೆಸೇಜ್ ಮಾಡ್ತಾ ಇದ್ದಂಥ ಹುಡುಗನಿಗೆ ಅಕ್ಷಯ್ ಕಾಲ್ ಮಾಡುವಂತಹ ಕೆಲಸವನ್ನ ಮಾಡಿದ್ದ. ಆ ಟೈಮ್ನಲ್ಲಿ ಇಬ್ರು ನಾವು ಪ್ರೀತಿಸ್ತಾ ಇದೀವಿ, ಮನೆಗ್ ಬಂದು ಮಾತನಾಡ್ತೀನಿ ಅಂತ ಹೇಳಿ ಆ ಯುವಕ ಹೇಳಿದ್ನಂತೆ. ಇದರಿಂದ ಕೋಪಗೊಂಡಿದ್ದಂಥ ಅಕ್ಷಯ್ ತಂಗಿಗೆ ಹೊಡೆದು ಬೆದರಿಸುವಂತಹ ಕೆಲಸ ಮಾಡಿದ್ದ. ಆ ಟೈಮ್ನಲ್ಲಿ ತಂಗಿ ಅಮೃತ ಇಲ್ಲ ನಾನು ಪ್ರೀತಿ ಮಾಡಲ್ಲ, ನಂದು ತಪ್ಪಾಯ್ತು ಅಂತ ಹೇಳಿ ಕ್ಷಮೆ ಕೇಳುವಂತಹ ಕೆಲಸ ಮಾಡಿದ್ಲು. ಆದ್ರೆ ಮೊನ್ನೆ ಜನವರಿ 26ನೇ ತಾರೀಕು ಅಮೃತ ಗರ್ಭಿಣಿಯಾಗಿದ್ದಾಳೆ ಅನ್ನುವಂಥ ವಿಚಾರ ಬೆಳಕಿಗೆ ಬಂದಿದೆ. ಇಡೀ ಕುಟುಂಬವನ್ನ ಆಘಾತಕ್ಕೆ ತಳ್ಳಿದೆ. ತಾಯಿಯೇ ಮಗ ಅಕ್ಷಯ್ ಬಳಿ ಬಂದು ಈ ವಿಚಾರವನ್ನ ಹೇಳಿದ್ರಂತೆ, ನಿನ್ ತಂಗಿ ಗರ್ಭಿಣಿ ಆಗ್ಬಿಟ್ಟಿದ್ದಾಳೆ ಅಂತ ಹೇಳಿ. ಆ ಟೈಮ್ನಲ್ಲಿ ಕೋಪಗೊಂಡಂತ ಅಕ್ಷಯ್ ಗರ್ಭಪಾತ ಮಾಡಿಸೋಣ ಅಂತ ಹೇಳಿದ್ರಂತೆ. ಆದ್ರೆ ಅಕ್ಷಯ್ನ ತಂದೆ ತಾಯಿ ಅಬಾರ್ಷನ್ ಮಾಡಿಸೋದಕ್ಕೆ ಒಪ್ಪಿರ್ಲಿಲ್ಲ, ಬೇಡ ಅಂತ ಹೇಳಿದ್ರು. ಇದರಿಂದ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳಿ ಅಕ್ಷಯ್ ಕೆಂಡವಾಗಿದ್ದಂತೆ. ಜೊತೆಗೆ ಮನೆ ಮರ್ಯಾದೆ ಹೋಗ್ಬಿಡುತ್ತೆ, ನನ್ನ ಮರ್ಯಾದೆ ಹೋಗ್ಬಿಡುತ್ತೆ ಅನ್ನುವಂಥ ಕಳವಳ ಆತನಿಗೆ ಕಾಡಿತ್ತು. ಕೊನೆಗೆ ತಂಗಿಯನ್ನ ಕೊಲೆ ಮಾಡ್ಬಿಡೋಣ ಅನ್ನುವಂಥ ತೀರ್ಮಾನಕ್ಕೆ ಅಣ್ಣ ಅಕ್ಷಯ್ ಬರ್ತಾನೆ. ಆದ್ರೆ ತಂಗಿಯನ್ನ ಕೊಂದ್ರೆ ತಂದೆ ತಾಯಿಗೆ ಗೊತ್ತಾಗ್ಬಿಡುತ್ತಲ್ಲ, ಈ ಭಯ ಆತನಿಗೆ ಕಾಡಿತ್ತು. ತಂಗಿ ವಿಚಾರ ಹೊರಗಡೆ ಬಂದ್ರೆ ಇಡೀ ಊರ್ನಲ್ಲಿ ಮರ್ಯಾದೆ ಹೋಗ್ಬಿಡುತ್ತೆ ಅನ್ನೋದು ಅಕ್ಷಯ್ಗೆ ಕಾಡ್ತಾ ಇತ್ತು. ಹೀಗಾಗಿ 3 ಜನರನ್ನ ಕೊಲೆ ಮಾಡುವುದಕ್ಕೆ ತೀರ್ಮಾನವನ್ನ ಮಾಡಿದ್ದ. ಆತನ ದೃಷ್ಟಿಯಲ್ಲಿ ತಂಗಿ ತಪ್ಪು ಮಾಡಿದ್ಲು. ಆದ್ರೆ ತಂಗಿಯನ್ನ ಸಾಯಿಸಿದ್ರೆ ಅಪ್ಪ ಅಮ್ಮನಿಗೆ ಗೊತ್ತಾಗತ್ತೆ ಅನ್ನುವಂತಹ ಕಾರಣಕ್ಕಾಗಿ ತನ್ನ ಇಡೀ ಕುಟುಂಬವನ್ನ ನಿರ್ನಾಮ ಮಾಡುವಂತಹ ಪ್ಲಾನ್ ಅನ್ನ, ಖತರ್ನಾಕ್ ಪ್ಲಾನ್ ಅನ್ನ ಅಕ್ಷಯ್ ಹಾಕಿದ್ದ. ಅದಾದ ನಂತರ ಆತ ಕೊಲೆ ಮಾಡಿದ ಹೇಗೆ? ಒಬ್ಬರಿಗೆ ಗೊತ್ತಾಗದಂತೆ ಮತ್ತೊಬ್ಬರನ್ನ ಕೊಲೆ ಮಾಡಿದ್ದ ಈ ಕಿರಾತಕ. ದುರಂತ ವಿಪರ್ಯಾಸ ಏನು ಅಂದ್ರೆ, ಒಬ್ಬೊಬ್ಬರನ್ನ ಕೊಂದ ನಂತರವೂ ಕೂಡ ಸ್ನಾನ ಮಾಡಿ ಬಟ್ಟೆಗಿಟ್ಟೆ ಬಾಡಿಯನ್ನ ಸ್ವಚ್ಛ ಮಾಡ್ಕೊಂಡಿದ್ದಂತೆ. ಮನ್ಸಲ್ಲಿದ್ದಿದ್ದು ಕಲ್ಮಶ, ಮನ್ಸಲ್ಲಿದ್ದಿದ್ದು ಕ್ರೌರ್ಯ. ಆದ್ರೆ ಮೈ ಮೇಲೆ ನೀರು ಹಾಕೊಂಡು ಕ್ಲೀನ್ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದ. ಜನವರಿ 26ನೇ ತಾರೀಕು ಈತ ಕೃತ್ಯವನ್ನ ನಡೆಸಿದಂಥ ದಿನ. ತಂಗಿ ಗರ್ಭಿಣಿಯಾಗಿದ್ದಾಳೆ ಅನ್ನೋದು ಗೊತ್ತಾದಂಥ ದಿನ. ಆವತ್ತು ತನ್ನ ತಾಯಿಯನ್ನ ಮೊದಲಿಗೆ ಕೊಲೆ ಮಾಡ್ತಾನೆ ಪಾಪಿ. ಕೊಲೆ ಮಾಡಿದಂಥ ನಂತರ ಸ್ನಾನ ಮಾಡಿ ರಕ್ತ ಸಿಕ್ತವಾಗಿದ್ದಂಥ ಬಟ್ಟೆಯನ್ನ ತೊಳೆದು ಹಾಕಿದ್ದ. ತಾಯಿಯನ್ನ ಕೊಲೆ ಮಾಡಿದಂಥ ನಂತರದಲ್ಲಿ ಸಂಜೆ 6 ಗಂಟೆಯ ಸುಮಾರು ತಂಗಿ ಮನೆಗೆ ಎಂಟ್ರಾಗ್ತಾಳೆ ಅಮೃತ. ಆ ನಂತರ ತಂಗಿಯನ್ನ ಕೂಡ ಕೊಲೆ ಮಾಡ್ತಾನೆ ಅಕ್ಷಯ್. ಆಕೆಯ ಮೃತದೇಹವನ್ನ ತಾಯಿಯ ದೇಹ ಬಿದ್ದಿದ್ದಂತಹ ಪಕ್ಕದಲ್ಲೇ ಮಲಗಿಸುವಂತಹ ಕೆಲಸ ಮಾಡ್ತಾನೆ. ತಂಗಿ ಅಮೃತಾಳನ್ನ ಕೊಲೆ ಮಾಡಿದ ನಂತರ ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾನಂತೆ. ಸ್ನಾನ ಮಾಡಿ ಅದೇ ಬಟ್ಟೆಯನ್ನ ಹಾಕೊಳ್ತಾನಂತೆ ಅಕ್ಷಯ್. ರಾತ್ರಿ 10:30ರ ಸುಮಾರು ಅದೇ ದಿನ ಜನವರಿ 26ನೇ ತಾರೀಕು. ಆ ಸಂದರ್ಭದಲ್ಲಿ ಕುಡಿದು ಮನೆಗೆ ಬರ್ತಾರೆ ಅಕ್ಷಯ್ನ ತಂದೆ ಭೀಮರಾಜ್. ರಾತ್ರಿಯ ಸಂದರ್ಭದಲ್ಲಿ ಸೋಫಾ ಮೇಲೆ ತಂದೆ ಭೀಮರಾಜ್ನ ಕುತ್ತಿಗೆಯನ್ನ ಕೊಯ್ದು ಹತ್ಯೆ ಮಾಡ್ತಾನೆ ಅಕ್ಷಯ್. ಅಲ್ಲಿಗೆ ತಾಯಿ, ತಂಗಿ ಹಾಗೆ ತಂದೆ
3 ಜನರನ್ನ ಮರ್ಡರ್ ಮಾಡಿ ಅವ್ರ ಶವವನ್ನ ಕೋಣೆಯಲ್ಲಿಟ್ಟು ಬೀಗ ಹಾಕಿ ಅಕ್ಷಯ್ ಮತ್ತೆ ಸ್ನಾನ ಮಾಡಿ ಬೇರೆ ಬಟ್ಟೆಯನ್ನ ಬದಲಾಯಿಸಿಕೊಂಡಿದ್ದ. ಅದಾದ ಬಳಿಕ ಅಕ್ಷಯ್ ಮಾಡಿದ್ದೇನು? ಮಾವ ಅಳಿಯನ ನಾಪತ್ತೆ ನಾಟಕ ಶುರುವಾಗೋದೇ ಇಲ್ಲಿಂದ. ಮನೆಯಲ್ಲಿ ಭೀಭತ್ಸ ಕೃತ್ಯವನ್ನ ಎಸಗಿ ರಾತ್ರಿಯೆಲ್ಲ ಟಿವಿ ನೋಡಿದ್ನಂತೆ ಅಕ್ಷಯ್. ಕೊಲೆ ಮಾಡೋದ್ ಮಾಡ್ಬಿಟ್ಟಿದ್ದಾನೆ. ಈಗ ಆ ಕೊಲೆಗಳಿಂದ ತಪ್ಪಿಸಿಕೊಳ್ಳೋದು ಹೇಗೆ? ಇದಕ್ಕಾಗಿ ರಾತ್ರಿ ಇಡೀ ಆಲೋಚನೆ ಮಾಡಿದ್ದ. ಬೆಳಗ್ಗೆ ಬೆಂಗಳೂರಿಗೆ ತನ್ನ ತಂಗಿ ಹಾಗೆ ತಾಯಿಯ ಮೊಬೈಲ್ನ ಜೊತೆ ಬಂದ್ಬಿಡ್ತಾನೆ ಬೆಂಗಳೂರಿಗೆ ಬಂದ್ಬಿಡ್ತಾನೆ ಅಕ್ಷಯ್. ಆದ್ರೆ ತನ್ನ ಮೊಬೈಲ್ ಮಾತ್ರ ವಿಜಯನಗರದ ಕೊಟ್ಟೂರಿನ ತನ್ನ ಮನೆಯಲ್ಲೇ ಇಟ್ಟಿದ್ದ. ನಾಳೆ ದಿನ ಲೊಕೇಶನ್ ನ ಟ್ರ್ಯಾಕ್ ಮಾಡುವಂತಹ ಟೈಮ್ನಲ್ಲಿ ತನ್ನ ಮೇಲೆ ಅನುಮಾನ ಬರಬಾರದು ಅನ್ನುವಂತಹ ಕಾರಣಕ್ಕೆ ಮೊದಲೇ ತಂದೆ ಭೀಮರಾಜ್ಗೆ ಎದೆನೋವಿದ್ದಿದ್ದು ಅಕ್ಷಯ್ಗೆ ಹೆಲ್ಪ್ ಆಗಿತ್ತು. ಜಯದೇವ ಆಸ್ಪತ್ರೆ ಬಳಿ ಬಂದು ತಾಯಿಯ ಮೊಬೈಲ್ನಲ್ಲಿ ಆಸ್ಪತ್ರೆಯ ಫೋಟೋ ಕ್ಲಿಕ್ಕಿಸಿ ಆ ಬಳಿಕ ಆ ಫೋಟೋನ ತನ್ನ ಮೊಬೈಲ್ಗೆ ಕಳಿಸಿಕೊಂಡಿದ್ದ. ಅಂದ್ರೆ ತಂಗಿ ತಾಯಿ ತಂದೆ ಜೊತೆ ಜಯದೇವ ಹಾಸ್ಪಿಟಲ್ಗೆ ಬಂದಿದ್ದಾರೆ, ತಂದೆಯನ್ನ ತೋರಿಸೋದಕ್ಕೆ ಅಂತ ಹೇಳಿ ಅಲ್ಲಿಂದ ತನಗ್ ಫೋಟೋ ಕಳಿಸಿದ್ದಾರೆ. ಇದು ಕೊಲೆ ಬೆಳಕಿಗೆ ಬಂದಂತಹ ನಂತರದಲ್ಲಿ ಅಥವಾ ಈ ನಾಪತ್ತೆಯ ಕತೆ ಕಟ್ಟಿದಂತಹ ನಂತರದಲ್ಲಿ ತನ್ನ ಬುಡಕ್ ಬರಬಾರ್ದಲ್ಲ, ಅದಕ್ಕಾಗಿ ಆತ ಮಾಡಿದ್ದಂತಹ ಪ್ಲಾನಿಂಗ್. ಆ ಬಳಿಕ ತಾಯಿ ಹಾಗೆ ತಂಗಿಯ ಫೋನ್ಗಳನ್ನ ಅಲ್ಲೇ ಆಸ್ಪತ್ರೆಯ ಡಸ್ಟ್ಬಿನ್ ನಲ್ಲಿ ಎಸೆದಿದ್ದ. ಅದಾದ ನಂತರ ಸೀದಾ ಆತ ಹೋಗೋದು ತನ್ನ ಸೋದರ ಮಾವ ವಸಂತ್ ಬಳಿ. ಆತನನ್ನ ಭೇಟಿ ಮಾಡಿ ಎಲ್ಲ ವಿಚಾರವನ್ನ ಹೇಳ್ಬಿಡ್ತಾನೆ. ಹಿಂಗೆ ಗರ್ಭಿಣಿಯಾಗಿದ್ಲು, ತಂಗಿ ಗರ್ಭಿಣಿಯಾಗಿದ್ದಂತಹ ಕಾರಣಕ್ಕೆ ಆಕೆಯನ್ನ ಕೊಲೆ ಮಾಡಿದೆ, ಅಪ್ಪ ಅಮ್ಮನನ್ನ ಕೊಲೆ ಮಾಡಿದೆ, ಹೀಗೆಲ್ಲವನ್ನ ಕಕ್ಕಿ ಬಿಡ್ತಾನೆ. ಈ ಸಂದರ್ಭದಲ್ಲಿ ಮಾವ ಹೆಣ ಹೂಳುವ ಹಾಗೆ ನಾಪತ್ತೆಯ ನಾಟಕದ ಪ್ಲಾನ್ ಅನ್ನ ಈತನಿಗೆ ಕೊಟ್ಟಿದ್ದ. ಹೇಗ್ ಬಚಾವಾಗಬೇಕು ಅನ್ನುವುದನ್ನ ಮಾವ ವಸಂತ್ ಹೇಳ್ಕೊಡ್ತಾನಂತೆ. ಮಾವ ವಸಂತ್ ಹೇಳಿದಂತಹ ಮಾತಿನಂತೆ ತಂದೆ ತಂಗಿ ಹಾಗೆ ತಾಯಿಯ ನಾಪತ್ತೆಯ ಕಥೆಯನ್ನ ರೆಡಿ ಮಾಡ್ತಾನೆ ಅಕ್ಷಯ್. ಜನವರಿ 27ನೇ ತಾರೀಕು ರಾತ್ರಿನೇ ತನ್ನ ವಿಜಯನಗರದ ಕೊಟ್ಟೂರಿನ ಮನೆ, ಆ 3 ಶವಗಳಿದ್ದಂತಹ ಮನೆಗೆ ವಾಪಸ್ ಆಗ್ತಾನೆ. ಅಲ್ಲಿಂದ ಸಾಕ್ಷಿ ನಾಶ ಮಾಡುವಂತಹ ಪ್ರಕ್ರಿಯೆಯನ್ನ ಆರಂಭ ಮಾಡ್ತಾನೆ. ಅದಕ್ಕೆ ಬೇಕಾದಂತಹ ವಸ್ತುಗಳನ್ನ ಅಂಗಡಿಯಿಂದ ಖರೀದಿ ಮಾಡ್ತಾನೆ. ಟೈಲ್ಸ್ ಕಟ್ ಮಾಡುವಂತಹ ಮಷೀನ್ ಹಾಗೆ ಡ್ರಿಲ್ಲಿಂಗ್ ಮಾಡುವಂತಹ ಮಷೀನ್ ನ ತಗೊಂಡು ಬಂದಿದ್ದ. ಜನವರಿ 28ನೇ ತಾರೀಕು ಬೆಳಗ್ಗೆಯಿಂದ 5x5 ಅಳತೆಯ ಜಾಗದಲ್ಲಿ ಗುಂಡಿಯನ್ನ ತೋಡಿದ್ದ. ಮನೆಯ ಒಳಗಡೆನೆ ಗುಂಡಿ ತೋಡ್ತಾನೆ. ಸಂಜೆ ವೇಳೆಗೆ ಆ ಗುಂಡಿ ತೆಗೆಯುವ ಕಾರ್ಯ ಕಂಪ್ಲೀಟ್ ಆಗುತ್ತೆ. ಅದರಲ್ಲಿ 3 ಜನರ ಶವವನ್ನ ಹೂಳ್ತಾನೆ. ತಂದೆಯ ಶವ ಒಳಗಡೆ ಹೋಗೋದಿಲ್ಲ ಅನ್ನುವಂಥ ಟೈಮ್ನಲ್ಲಿ ಕಾಲನ್ನ ಕತ್ತರಿಸಿ ಆತ ಒಳಗೆ ಹಾಕಿದ್ದು. ರಾತ್ರಿ ಮನೆಯಲ್ಲಿ ಮಲಗಿ ಜನವರಿ 29ನೇ ತಾರೀಕು 3 ಜನರ ಶವವನ್ನ ಮನೆಯ ಒಳಗೇನೆ ಮಣ್ಣು ಮಾಡಿ ಎಲ್ಲ ಮುಗಿಸಿದ ನಂತರ ಜನವರಿ 29ನೇ ತಾರೀಕು ಬೆಂಗಳೂರಿಗೆ ಮತ್ತೆ ಬಂದಿದ್ದ ಅಕ್ಷಯ್. ಮಾವನ್ ಜೊತೆ ಜಯದೇವ ಆಸ್ಪತ್ರೆಯಲ್ಲಿ ತಂದೆ ತಾಯಿ ಹಾಗೆ ತಂಗಿಯನ್ನ ಹುಡುಕಾಡುವಂತಹ ನಾಟಕದಲ್ಲಿ ಭಾಗಿಯಾಗಿದ್ದ. ರಾತ್ರಿ 11 ಗಂಟೆ ಸುಮಾರಿಗೆ ತಿಲಕ್ ನಗರ ಸ್ಟೇಷನ್ಗೆ ಹೋಗ್ತಾನೆ. ಬೆಂಗಳೂರಿನಲ್ಲಿರುವಂತಹ ತಿಲಕ್ ನಗರ ಸ್ಟೇಷನ್ಗೆ ಮಾವ ಹಾಗೆ ಅಳಿಯ ಬರ್ತಾರೆ. ಬಂದವರು ಆಸ್ಪತ್ರೆಗೆ ಅಂತ ಹೇಳಿ ತಂದೆಯನ್ನ ತೋರ್ಸೋಕೆ ಅಂತ ಹೇಳಿ ಬಂದಂತ ತಂದೆ ತಾಯಿ ಹಾಗೆ ತಂಗಿ ನಾಪತ್ತೆಯಾಗ್ಬಿಟ್ಟಿದ್ದಾರೆ ಅಂತ ಹೇಳಿ ತಿಲಕ್ ನಗರ ಸ್ಟೇಷನ್ ನಲ್ಲಿ ಕೇಸ್ ದಾಖಲಿಸಿ ನಾಟಕವಾಡುವಂತಹ ಕೆಲಸವನ್ನ ಈ ಮಾವ ಅಳಿಯನ್ನ ಜೋಡಿ ಮಾಡಿತ್ತು. ಆದ್ರೆ ಅದಾದ ಬಳಿಕ ಪೊಲೀಸರಿಗೆ ಅಕ್ಷಯ್ ಮೇಲೆ ಅನುಮಾನ ಮೂಡುತ್ತೆ. ಆತನ ಕಳ್ಳಾಟಗಳು ಅನುಮಾನಕ್ಕೆ ಕಾರಣ ಆಗುತ್ತೆ. ಅದಾದ ನಂತರ ಆತನನ್ನ ಲಾಕ್ ಮಾಡಲಾಗುತ್ತೆ. ಲಾಕ್ ಮಾಡಿದಂತಹ ಸಂದರ್ಭದಲ್ಲಿ ತಂಗಿ ಪ್ರೀತಿಯ ಬಲೆಗೆ ಬಿದ್ದು ಗರ್ಭಿಣಿಯಾದಂತಹ ವಿಚಾರಕ್ಕೆ ಇಂಥ ಭೀಭತ್ಸ ಕೃತ್ಯವನ್ನ ತಾನು ಎಸಗದೆ ಅನ್ನುವಂತಹ ಸತ್ಯವನ್ನ ಅಕ್ಷಯ್ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ.